ಹಲೋ ಎವ್ರಿವಾನ್. ಸೊ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಚಿಕನ್ ಟಿಕ್ಕಾನ ಪೂರ್ತಿ ವಿಡಿಯೋಸ್ ಆದಷ್ಟು ಬೇಗನೆ ಹಾಕ್ತೀನಿ ಅಂತ ಹೇಳಿದೆ. ಸೊ ಇಲ್ಲಿದೆ ನಿಮಗೋಸ್ಕರ ಚಿಕನ್ ಟಿಕ್ಕಾನ ಫುಲ್ ವಿಡಿಯೋ. ಸೊ ಮೊದಲನೇದಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ಗೆ ನಾವು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಚಮಚ, ನೆಕ್ಸ್ಟು ಹಳದಿ ಪುಡಿ ಅಂದರೆ ಅರಿಶಿಣದ ಪುಡಿ, ಖಾರದ ಪುಡಿ 1-2 ಟೇಬಲ್ ಸ್ಪೂನಷ್ಟು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ನಾವು ಧನಿಯಾ ಪುಡಿಯನ್ನು ಹಾಕ್ಕೊಳ್ಬೇಕು 2 ಚಮಚ, ನೆಕ್ಸ್ಟ್ ಗರಂ ಮಸಾಲ ಪೌಡರ್, ಅದಾದಮೇಲೆ ನಾವು ಕರಿಬೇವಿನ ಸೊಪ್ಪು, ಬಿಕಾಸ್ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನಮಗೆ ನಾಟಿ ಸ್ಟೈಲ್ ಎಫೆಕ್ಟ್ ನಮಗೆ ಸಿಗುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಆದಷ್ಟು ಮೊಸರು, ಗಟ್ಟಿ ಮೊಸರಾದರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾವು ಹಾಕಿಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇದನ್ನೆಲ್ಲ ನಮ್ಮ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ದಟ್ ನಾವು ಹಾಕಿರೋಂತಹ ಮಸಾಲ ಚಿಕನ್ನಿಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಹಿಡಿದಾಗಲೇ ನಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು. ಓಕೆನಾ? ಸೊ ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ. ಸೊ ದಟ್ ಚಿಕನ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾವು 1 ಅವರ್ ಆಗಿದೆ. ಒಂದು ಬಾಂಡೆ ತೊಗೊಂಡು ಅದಕ್ಕೆ ಸ್ವಲ್ಪ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳುವ. ಎಣ್ಣೆ ಕಾಯ್ತಾ ಇದೆ ಅಂದ ತಕ್ಷಣ ನಾವು ಈಗಾಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ನ ಸಹ ಇದಕ್ಕೆ ಹಾಕಿಬಿಟ್ಟು ಪ್ಲೇಟ್ನೆಲ್ಲ ಮುಚ್ಚಿ ಇದನ್ನು ಒಂದು ಸಿಮ್ಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು. ಓಕೆನಾ? ಪೂರ್ತಿ ಉರಿ ಇಡೋದು ಬೇಡ, ಒಂದು ಮುಕ್ಕಾಲು ಭಾಗ ಅಷ್ಟು ಉರಿ ಇರಲಿ. ಸೊ ನೋಡ್ತಿರೋ ಹಾಗೆ ಚಿಕನ್ ಯಾವ ರೀತಿ ಚೆನ್ನಾಗಿ ಬೇಯ್ತಿದೆ ಅಂತಹ. ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಎಣ್ಣೆ ಹಾಕೋದೇ ಬೇಡ. ನೀವು ಮೊದಲೇ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಅದೇ ಸಾಕು. ಚಿಕನ್ ತುಂಬಾ ಚೆನ್ನಾಗಿ ಬೇಯುತ್ತೆ. ಒಂದು 15 ಮಿನಿಟ್ಸ್ ಆಗಿದ ತಕ್ಷಣ ನೀವು ಮುಚ್ಚಿರೋಂಥ ಪ್ಲೇಟ್ಸನ್ನು ತೆಗೆದುಬಿಟ್ಟು ಅದನ್ನು 2-3 ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ದಟ್ ತಳ ಹಿಡಿಯೋದಿಲ್ಲ ನಿಮಗೆ ಚಿಕನ್. ಸೊ ಈಗ ನಾವು ನಮ್ಮ ಒಂದು ಚಿಕನ್ ಟಿಕ್ಕಾ ರೆಡಿಯಾಗಿದೆ. ಮೇ ಬಿ ಎಲ್ಲ ಚೆನ್ನಾಗಿ ಬೇಯ್ದು ಒಳ್ಳೆ ಸುವಾಸನೆ ಬರ್ತಾ ಇದೆ. ನೋಡಿ ನಮ್ಮ ಚಿಕನ್ ಟಿಕ್ಕಾ ಯಾವ ರೀತಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.